ಏನಮ್ಮ ಇದೆಲ್ಲ? ನಾನು ಅಷ್ಟು ಹೇಳಿದ್ದೀನಿ, ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆದರೂ ಈ ಥರ ಮಾಡಿದ್ದಿಲ್ಲ. ಯಾಕೆ ಬಂದೆ ಇಲ್ಲಿಗೆ? ಯಾಕೆ ಅಂದ್ರೆ ಭೂಮಿಕನ ಹತ್ರ ಮಾತಾಡೋದಕ್ಕೆ. ನೀನಂತೂ ಆ ಕೆಲಸ ಮಾಡೋದಿಲ್ವಲ್ಲ, ಅದಕ್ಕೆ ಬಂದೆ. ಸರಿ, ಈಗ ಬಂದಿಯಲ್ಲ, ಏನಾಯ್ತು? ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಏನ್ ನಡೆದಿದೆ, ಏನಾಗಿದೆ ಅಂತ. ನಾನು ಅವತ್ತೇ ಹೇಳಿದ್ನಲ್ಲಮ್ಮ, ಬರೀ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂತ. ಅಮ್ಮ, ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಬೇರೆ ಯಾರ್ದೋ ಮಾತು ಕೇಳಿ ಅವ್ರು ಸರಿ ಹೋಗ್ತಾರೇನೋ ಆಗಿದ್ರೆ ನಾನು ಯಾರ ಕೈಲಾದ್ರೂ ಮಾತಾಡಿಸ್ಬೋದಾಗಿತ್ತು. ಇದು ಹಾಗೆಲ್ಲ ಆಗಲ್ಲಮ್ಮ. ಈ ಗಾಯ ಮಾಯತ್ತಲ್ಲ, ಗಾಯ ಆಗಿದ್ದೇ ಸುಳ್ಳು ಅನ್ನೋ ಥರ ಎಲ್ಲ ಒಂದುಗೂಡ್ಕೊಂಡು ವಾಸಿ ಆಗತ್ತಲ್ಲ, ಅಷ್ಟೇ ಸ್ವಾಭಾವಿಕವಾಗಿ ಆಗ್ಬೇಕಮ್ಮ. ಪ್ರೀತಿ, ಸಂಬಂಧ ಇವೆಲ್ಲ ಅನಿವಾರ್ಯ ಅಂತ ಅನಿಸ್ಬೇಕು. ಅದು ಎರಡೂ ಕಡೆ ಆಗಬೇಕು. ಅವ್ರ ಮನಸ್ಸು ಸರಿ ಇಲ್ಲಮ್ಮ, ಸ್ವಲ್ಪ ಸಮಯಾವಕಾಶ ಕೊಡು, ವೆಯ್ಟ್ ಮಾಡು. ಕಾಯ್ಬೇಕು ಅಂದ್ರೆ ಇನ್ನು ಎಷ್ಟು ವರ್ಷ ಕಾಯ್ಬೇಕು? ಈಗಾಗಲೇ 5-6 ವರ್ಷ ಕಳೆದು ಹೋಗಿದೆ. ನೀವಿಬ್ರು ಮದುವೆ ಆದಾಗಿಂದ ಹತ್ರ ಇದ್ದದಕ್ಕಿಂತ ದೂರ ಇದ್ದದ್ದೇ ಜಾಸ್ತಿ. ಗಂಡ ಹೆಂಡತಿ ಇರೋ ರೀತಿನ ಇದು ಅಲ್ವೋ? ಕಾಯ್ಬೇಕು ಅಂದ್ರೆ ಇನ್ನು ಎಷ್ಟು ವರ್ಷ, ಎಷ್ಟು ದಿನ ಕಾಯ್ಬೇಕು ಹೇಳು? ಇದಕ್ಕೆಲ್ಲ ಕೊನೆನೇ ಇಲ್ವೇನೋ? ಇದೆಯಮ್ಮ, ಎಲ್ಲದಕ್ಕೂ ಕೊನೆ ಇದೆ, ಎಲ್ಲ ಸರಿ ಹೋಗುತ್ತೆ. ನಾನು ಸುಮ್ಮನೆ ಕೂತಿಲ್ಲಮ್ಮ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ. ಈಗ ಸದ್ಯದ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ, ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು, ಅರ್ಥ ಮಾಡ್ಕೊ. ನೀನ್ ಹೇಳಿದಿನೆಲ್ಲ ಕೇಳಿ ಈ ಕ್ಷಣಕ್ಕೆ ನಾನು ಸುಮ್ಮನಾಗ್ಬೋದು, ಆದ್ರೆ ಮರು ಕ್ಷಣನೇ ನನ್ನ ಮಗ ಸೊಸೆ ಇಬ್ರು ದೂರ ಇದ್ದಾರೆ, ಕಷ್ಟ ಪಡ್ತಿದ್ದಾರೆ, ನೋವು ನುಂಗ್ತಿದ್ದಾರೆ ಅಂದ್ರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಂಗೆ ಸಂಕಟ ಆಗುತ್ತೆ ಕಣೋ. ನೀವಿಬ್ರು ಒಂದಾಗಿ ಬಾಳೋದನ್ನ ನೋಡೋದೇ ನನ್ನ ದೊಡ್ಡ ಆಸೆ. ಅಮ್ಮ, ನನಗೆ ನಿಮ್ಮ ಭಾವನೆಗಳು ಅರ್ಥ ಆಗುತ್ತೆ. ನಾವಿಬ್ರು ದೂರ ಇರ್ಬೋದು, ಬಟ್ ಅವ್ರ ಎದುರುಗಡೆನೇ ಇದ್ದಾರಮ್ಮ. ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ನಾವು ಆವಾಗ ಮಾತಾಡ್ತೀವಿ. ನೀನು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ಇದ್ಬೇಡ. ನೋಡ್ಕೊಂಡು ನಿನ್ ಹೆಂಡತಿ ಮಗು ನಿನ್ ಎದುರು ಮನೇಲೇ ಇದ್ರು, ಅವ್ರು ನಿನ್ ಜೊತೆ ಇಲ್ಲ, ನೀವು ಒಂಟಿಯಾಗಿದ್ಯಾ ಅಂತ ನೆನೆಸ್ಕೊಂಡ್ರೆ ನಂಗೆ ಸಂಕಟ ಆಗುತ್ತೆ ಕಣೋ. ನಾನು ಒಂಟಿಯಾಗಿಲ್ಲಮ್ಮ. ನೋಡು, ಭಗವಂತ ಒಂದು ಕಿತ್ಕೊಂಡ್ರೆ ಇನ್ನೊಂದು ಕೊಡ್ತಾನೆ ಅಂತ ಹೇಳ್ತಾರೆ. ನನಗೆ ಒಬ್ಳು ಹೆಣ್ಣು ಮಗಳು ಸಿಕ್ಕಿದಾಳಮ್ಮ, ನಾನು ಅವಳ ಜೊತೆ ಇದ್ದೀನಿ, ಸಂತೋಷವಾಗಿದ್ದೀನಿ. ಆನಂದಿ ವಿಷಯನ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ನೀನು ಒಂದು ಮಗುನ ಸಾಕೊಂಡಿದೀಯಾ, ಅವಳು ನಿನ್ ಜೊತೆ ಇದ್ದಾಳೆ ಅಂತ ಗೊತ್ತು. ಏನ್ ಅವಳ ಹೆಸರು? ಎಲ್ಲಿದ್ದಾಳೆ ಅವಳು? ಮಿಂಚು ಅಂತಮ್ಮ ಅವಳ ಹೆಸರು. ಮಿಂಚು, ತುಂಬಾ ಮುದ್ದಾಗಿದೆ. ಆಮ, ಅವಳ ಹೆಸರಷ್ಟೇ ಅಲ್ಲ, ಅವಳು ಬಹಳ ಮುದ್ದಾಗಿದ್ದಾಳೆ. ನನ್ನ ಜೀವನದಲ್ಲಿ ಏನಾದರೂ ಖುಷಿ ಇದೆ, ಆಶಾ ಭಾವನೆ ಇದೆ ಅಂದ್ರೆ ಅದಕ್ಕೆ ಅವಳೇ ಕಾರಣನಮ್ಮ. ನಾನು ಕಳೆದೋಗಿರೋ ನನ್ನ ಮಗಳನ್ನ